ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ ಹಿತಾ ಪುಟ್ಟಿ ಕಪ್ ಗೆದ್ದಿದ್ದಾಳ, ಎಲ್ಲಿ ನೋಡೋಣ. ಇವರಿಬ್ರು ಚೆನ್ನಾಗಿ ಆಟ ಆಡಿದ್ರು. ನನಗ್ ಗೊತ್ತಿತ್ತು ನೀವಿಬ್ರು ಪರ್ಫೆಕ್ಟ್ ಕಪಲ್ ಅಂತ. ಜಾನ್ವಿ, ಬೋರ್ ಆಗಿಲ್ವಾ? ನಮ್ಮ ಹಿತ ಇಷ್ಟು ಖುಷಿಯಾಗಿರೋದನ್ನ ನೋಡಿ ಅದೆಷ್ಟು ದಿವಸಗಳಾಗೋಗಿತ್ತೋ ಏನೋ. ರಿಯಲಿ ನೈಸ್ ಟು ಸಿ ಹರ್ ಲೈಕ್ ದಿಸ್, ಅಲ್ವಪ್ಪ ಶರತ್? ದುರ್ಗಾ, ನಮ್ಮ ಹಿತ ಪುಟ್ಟಿಗೆ ಆಮೇಲೆ ದೃಷ್ಟಿ ತೆಗೆದ್ಬಿಡಮ್ಮ. ಸರಿ ಮೇಡಮ್. ಹಿತಾ ಇಟ್ಕೋ, ನಾನೊಂದು ಫೋಟೋ ತೆಗಿತೀನಿ. ಬರೀ ಫೋಟೋನಾ? ವಿಡಿಯೋನು ತೆಗಿ, ತಡಿ. ಯಾ, ಸ್ಮೈಲ್. ಏನೋ ವರ್ಲ್ಡ್ ಕಪ್ ವಿನ್ ಆಗಿರೋ ತರ ಆಡ್ತಿದ್ದಾರೆ. ನೋಡಕ್ಕಾಗ್ತಿಲ್ಲ, ಕಣ್ಣು ಹೊಟ್ಟೋಗ್ಬಿಡತ್ತೆ. ಬರ್ಲಾ? ಪರವಾಗಿಲ್ಲ, ನಮ್ ದುರ್ಗಾ ಎಲ್ಲದಕ್ಕೂ ಸೈ. ಅದಕ್ಕೆ ಅಣ್ಣ, ಇದು ನಮ್ಮ ಟ್ರೋಫಿನ ಮೇಲೆ ತಿಟ್ಕೊಳ್ಳಿ. ದುರ್ಗಾ, ಇವತ್ತು ಸ್ಕೂಲ್ನಲ್ಲಿ ನಿಮ್ಮ ವಿರುದ್ಧ ಏನೇನು ನಡೀತೋ ಅದಕ್ಕೆಲ್ಲ ಆ ಮಾಯನೇ ಕಾರಣ. ಏನು ಹೇಳ್ತಿದ್ದೀರಾ? ನಿನ್ನ ಬೀಳ್ಸಕ್ಕೆ ನೋಡೋದು ಆಗಲಿಲ್ಲ. ನೀನು ಮೇಕಪ್ ಮಾಡ್ಕೊಳ್ಳೋವಾಗ ಅದಕ್ಕೆ ಎಲರ್ಜಿ ಬರೋ ಹಾಗೆ ಏನೋ ಬೆರೆಸಿದ್ಲು, ಅದು ಆಗಲಿಲ್ಲ. ಅಲ್ಲಿರೋರ್ನೆಲ್ಲ ಚೂ ಬಿಟ್ಟು ನಿನಗೆ ಅವಮಾನ ಮಾಡೋದಕ್ಕೆ ನೋಡಿದ್ಲು. ಇದೆಲ್ಲ ನೀವು ಸೋಲಿ ಅನ್ನೋದಕ್ಕೆ ಅವಳು ಮಾಡಿರೋ ಪ್ಲ್ಯಾನ್. ಎಂಥ ಕೆಟ್ಟ ವ್ಯಕ್ತಿ ಮಾಯಾ. ನೀನು ಹೀಗೆ ಹೇಳ್ತಾ ಇಲ್ಲೇ ನಿಂತಿದ್ರೆ ಏನೂ ಪ್ರಯೋಜನ ಆಗಲ್ಲ. ಮೊದಲೋಗಿ ಆ ಮಾಯನ ವಿಚಾರಿಸ್ಕೊ. ನೀನು ಸುಮ್ಮನಿದ್ದಷ್ಟು ಅವಳು ಜಾಸ್ತಿ ಮಾಡ್ತಾಳೆ. ಹೌದು, ಅವಳು ಈ ಥರ ಕೆಲಸ ಮಾಡೋದ್ರಿಂದ ಪುಟ್ ಮೇಡಮ್ಗೂ ನೋವಾಗುತ್ತೆ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಮಾಯಾ, ಏನಿಲ್ಲ, ಒಬ್ಳೇ ನಿಂತಿದ್ಯಾ? ನೀನು ಹೋಗಿ ಸಂಭ್ರಮದಲ್ಲಿ ಭಾಗಿಯಾಗ್ಬೋದಲ್ವಾ? ಏನ್ ನಿನ್ ಮಾತಿನ ಅರ್ಥ? ಏನಿಲ್ಲ, ಯಾರೋ ಇವತ್ತು ನನಗೆ ಸವಾಲ್ ಹಾಕಿದ್ರು ನಾನು ಗೆಲ್ಲಲ್ಲ ಅಂತ. ನನಗೆ ಗೊತ್ತು, ನೀನೇನೇನೋ ಗಿಮಿಕ್ ಮಾಡಿ ಗೆದ್ದಿದೀಯಾ ಅಂತ. ಗಿಮಿಕ್ ಯಾರು ಮಾಡಿದ್ದು, ಗಿಮಿಕ್ ಮಾಡಿನೂ ಯಾರು ಸೋತಿದ್ದು ಅಂತ ನನಗೆ ಗೊತ್ತು. ನಿನಗೂ ತುಂಬ ಚೆನ್ನಾಗಿ ಗೊತ್ತು. ಮಾಯಾ, ಈ ದುರ್ಗಾ ಪ್ರಾಮಾಣಿಕವಾಗಿದ್ದಾಗ ಸೋತಿಲ್ಲ, ಸೋಲೋದು ಇಲ್ಲ. ಅದು ಅಲ್ಲದೆ ಒಬ್ರು ಬೆನ್ ಹಿಂದೆ ಗಿಮಿಕ್ ಮಾಡಿ ಗೆಲ್ಲೋದರ್ದು ನನಗಂತೂ ಇಲ್ಲ. ಏಯ್, ಮಾತಾಡ್ಬೇಡ, ಓವರ್ ಆಗಾಡ್ತಿದ್ಯಾ ನೀನು. ಮಾತಾಡ್ಬೇಡ, ಈ ಕಿವಿಲಿ ಕೇಳೋದಕ್ಕಾಗಲ್ಲ. ನೋಡ್ ಮಾಯಾ, ನೀನ್ ಏನೇ ಮಾತಾಡು, ಏನೇ ಹೇಳ್ಬೋದು, ಅಲ್ಲಿ ನೋಡು ಪುಟ್ ಮೇಡಮ್ ಕೈಯಲ್ಲಿ ಆ ಪ್ರಶಸ್ತಿ ಇದೆಯಲ್ಲ, ಅಷ್ಟು ಸಾಕು ನಾವು ಗೆದ್ದಿದ್ದೀವಿ ಅನ್ನೋದಕ್ಕೆ.